ಸರ್, ಈಗ ಗ್ಯಾರಂಟಿ ಆರ್ಥಿಕ ಹೊರೆ ನಡುವೆ ಕೂಡ ಬಜೆಟ್ಗೆ ತಯಾರಿ ನಡೀತಿದೆ. ನೋಡಪ್ಪ, ಯಾರು ಹೇಳಿದ್ರು ಆರ್ಥಿಕ ಹೊರೆ ಅಂತ. ಇದು ಜನರ ಬದುಕಿಗೆ ನಾವು ಕೊಟ್ಟಂತ ಒಂದು ಶಕ್ತಿ. ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ಹೊರೆ ಆಗ್ತಿತ್ತು. ಅದಕ್ಕೆ ನಿಮ್ಗೆ ಉಚಿತವಾಗಿ ಬೆಳಕು ಮನೆಯಲ್ಲಿ ಊಟ ಮನೆಯಲ್ಲಿ ಹೆಣ್ಮಕ್ಳಿಗೋಸ್ಕರ ಮನೆಯನ್ನ ಸಂಸಾರ ನಡೆಸಲಿಕ್ಕೆ ಹಣ, ಯುವಕರಿಗೆ ಉದ್ಯೋಗ ಇದ್ದವ್ರಿಗೆ, ಪ್ರವಾಸ ಮಾಡೋರಿಗೆ, ಕೆಲಸಕ್ಕೆ ಹೋಗೋರಿಗೆ ಎಲ್ಲ ಸಹಾಯ ಆಗಬೇಕು ಅಂತ ಹೇಳಿ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟು ಜನರ ಬದುಕನ್ನ ಪ್ರತಿ ತಾಲೂಕಿಗೆ ಪ್ರತಿ ತಿಂಗಳು 250 ಕೋಟಿ ರೂಪಾಯಿ ಅಷ್ಟು ಹಣ ತಲುಪೋ ರೀತಿಯಿಂದ ಮಾಡ್ಕೊಂಡು ನಾವು ಬಂದಿದ್ದೀವಿ. ಒಟ್ಟು 56,000 ಕೋಟಿ ರೂಪಾಯಿ ತಲುಪ್ತಾ ಇದೆ. ಇದು ಯಾರಿಗೋಸ್ಕರ? ಜನರ ಬದುಕಿಗೋಸ್ಕರ. ಫಸ್ಟ್ ಜೀವ ಇದ್ರೆ ಜೀವನ ನಡೆಸ್ಬೇಕು. ಫಸ್ಟ್ ಜೀವ ಇರಬೇಕು, ಜೀವ ಉಳಿಸ್ಬೇಕಲ್ಲ ನಾವು, ಆಮೇಲೆ ಮಿಕ್ಕಿದ್ದಲ್ಲ. ಈ ಜೀವನನೇ ಇಲ್ಲದೆ ಏನು? ಯಾರೋ ಒಬ್ಬ ಮುಳುಗ್ತಾ ಇರ್ತಾನೆ, ಆಗ ಅವನಿಗೆ ಒಂದು ನೀರೇ ಆಶ್ರಯ. ಅವನು ಎಷ್ಟೇ ದೊಡ್ಡ ಶ್ರೀಮಂತ ಆಗಿತ್ತು, ಕೊನೆಗೆ ಒಂದ್ ಊಟನೇ ಬ್ರೆಡ್, ರಾಗಿ ಮುದ್ದೆನೋ ಅನ್ನನೇ ಅವನಿಗೆ ಜೀವ. ಹಂಗೆ ನಮ್ ಸರ್ಕಾರ ಯಾರು ಹಸಿವಿರ್ತಾರೆ ಅವನ ಬಗ್ಗೆ ಚಿಂತನೆ ಮಾಡಿ ಕೊಟ್ಟಂತ ಕಾರ್ಯಕ್ರಮ. ಅದರಿಂದ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮಂಡನೆ ಮಾಡಬೇಕು. ಬಹುಶಃ ಫಸ್ಟ್ ವೀಕ್ ಅಲ್ಲಿ ಮಂಡನೆ ಮಾಡಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ದಿನಾಂಕ 2-3 ದಿನದಲ್ಲಿ ಘೋಷಣೆ ಆಗ್ತದೆ. ಒಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾವು ಬಜೆಟ್ ಮಂಡಿಸ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ನೋಡಿದ್ವಿ, ಬರೀ ಪುಟ್ಟಿ ದೇವೇಗೌಡ ಆಗಲಿ, ಕುಮಾರಸ್ವಾಮಿ ಆಗಲಿ, ಪ್ರಹ್ಲಾದ್ ಜೋಶಿ ಆಗಲಿ, ಶೋಭಾ ಆಗಲಿ, ಯಾರೇ ಮಂತ್ರಿಗಳು MP ಗಳು ಇವತ್ತು ಒಂದು ಚಕ್ರ ಇರಲಿಲ್ಲ, ಒಂದು ಅನುಮತಿ ಕೊಡ್ಲಿಲ್ಲ. ಮಾತ್ರ ದೊಡ್ಡದಾಗಿ ಮಾಡ್ತಾರೆ. ನಮ್ಮನ್ನ ಟೀಕೆ ಮಾಡೋದ್ರಿಂದ ಅವ್ರಿಗೆ ಬಹಳ ಸಂತೋಷ ಆಗ್ತಾ ಇದೆ. ಅಟ್ಲೀಸ್ಟ್ ನಮ್ಮನ್ನ ಟೀಕೆ ಮಾಡಿ, ನಮ್ಮ ಸರ್ಕಾರ ಟೀಕೆ ಮಾಡಿ ಅವ್ರು ಸಂತೋಷ ಪಡ್ತಾರಲ್ಲ, ಅದೇ ನಮ್ ಸಂತೋಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.